ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಈ ವಾರ ಬಿಗ್ ಬಾಸ್ ಮನೇಲಿ ಫ್ಯಾಮಿಲಿ ವೀಕ್ ಇದೆ ಅಂತ ಗೊತ್ತಾಗಿದೆ. ಆಲ್ರೆಡಿ ಫ್ಯಾಮಿಲಿ, ರಾಶಿಕಾ ಅವ್ರ ಫ್ಯಾಮಿಲಿ ಹಾಗೆ ಸೂರಜ್ ಅವ್ರ ಫ್ಯಾಮಿಲಿ ಇಬ್ಬರು ಬಂದಿದ್ದಾರೆ. ಬಟ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನಾಗಿದೆ ಅಂದರೆ, ಬಿಗ್ ಬಾಸ್ ಅವ್ರು ಮಾಮೂಲಿ ಫ್ಯಾಮಿಲಿ ವೀಕಲ್ಲಿ ಮಾಡ್ತಾರಲ್ಲ, ಫ್ರೀಝು ರಿಲೀಸ್ ಆ ಥರ ಎಲ್ಲ ಮಾಡ್ತಾರಲ್ಲ, ಈಗ ಅದೇ ರೀತಿ ನಡೀತಿದೆ ಬೆಳಗ್ಗೆನೇ. ಪಾಪ ಗಿಲ್ಲಿನ ಯಾವ ಥರ ಮಾಡಾಕ್ಬಿಟ್ಟಿದ್ದಾರೆ ಅಂದರೆ, ಪಾಪ ಅವನು 2-3 ಸಲ ಸ್ನಾನ ಮಾಡಿದ್ರು ಹೋಗೋದಿಲ್ಲ, ಆ ಥರ ಮಾಡಾಕ್ಬಿಟ್ಟಿದ್ದಾರೆ. ಅಷ್ಟು ಕೆಟ್ಟದಾಗಿ ಮಾಡಾಕ್ಬಿಟ್ಟಿದ್ದಾರೆ ಅವನಂತ ಹೇಳ್ಬೇಕು. ಗಿಲ್ಲಿನ ಬಿಗ್ ಬಾಸ್ ಅವರು ಫ್ರೀಸ್ ಅಂತ ಹೇಳ್ತಾರೆ. ಇವನು ಅಶ್ವಿನಿ ಅವ್ರಿಗೆ ಮದುವೆ ಮಾಡಿರ್ತಾರೆ. ಅಶ್ವಿನಿ ಅವ್ರನ್ನ ಫ್ರೀಸ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು. ಅವ್ರ ಮುಖಕ್ಕೆಲ್ಲ ಅಸಿಡ್ ಬೀಳದಂತೆ, ಲಿಪ್ಸ್ಟಿಕ್ ಬೀಳದಂತೆ ಎಲ್ಲ ಮಾಡಿರ್ತಾನೆ. ಆಮೇಲೆ ಕಾವಿಂಗ್ ಹಿಂಗ್ ಲಿಪ್ಸ್ಟಿಕ್ ನಾಮ್ ಹಾಕಿರೋದಂತೆ ಎಲ್ಲ ಮಾಡಿರ್ತಾನೆ. ಸೊ ಅದನ್ನೇ ಎಲ್ಲರೂ ಇಟ್ಕೊಂಡು ಪಾಪ ಗಿಲ್ಲಿಗೆ ಹೆಂಗೆ ಮಾಡಿದ್ದಾರೆ, ಜುಟ್ಟು ಕಟ್ಟಿ ಜೋಕರ್ ಮಾಡಿಬಿಟ್ಟಿದ್ದಾರೆ. ಇಲ್ಲೆಲ್ಲ ಹಚ್ಚಿಬಿಟ್ಟಿದ್ದಾರೆ ಲಿಪ್ಸ್ಟಿಕ್ಕು, ಇಲ್ಲಿ ಹಚ್ಚಿ ಲಿಪ್ಸ್ಟಿಕ್ಕು, ಅದೇ ರೀತಿ ತಲೆಗೆಲ್ಲ ಹಸಿಟ್ಟು ಹಚ್ಚಿಬಿಟ್ಟು ನೀವು ನೋಡೋಕ್ಕಾಗಲ್ಲ. ನೋಡಿ ಈಗ ಹಾಕಿದ್ದೀನಿ ನೋಡಿ, ಹೆಂಗೆ ಎಷ್ಟು ಕೆಟ್ಟದಾಗಿ ಮಾಡ್ಬೇಕಾ ಪಾಪ ಗಿಲ್ಲಿನ, ಅಷ್ಟು ಕೆಟ್ಟದಾಗಿ ಮಾಡಿಕ್ಬಿಟ್ಟಿದ್ದಾರೆ. ನನಗಂತೂ ನೋಡಿ ನಿಜವಾಗ್ಲೂ ಬೇಜಾರಾಯಿತು. ಅವನೇನು ಮಾತಾಡಲ್ಲ ಅನ್ನೋ ಕಾರಣಕ್ಕೆ ಇಷ್ಟು ಕೆಟ್ಟದಾಗೆಲ್ಲ ಮಾಡಬಾರ್ದು. ನೋಡಿ ಅವ್ನು ಮಾಡಿರೋ ಥರ ನೋಡಿ, ಒಳ್ಳೆ ಬಟ್ಟೆ ಎಲ್ಲ ಎತ್ತಿ ಹೊಟ್ಟೆ ಕಾಣಿಸೋ ಥರ ಒಳ್ಳೆ ಶರ್ಟ್ನ ಜಾಕೆಟ್ ಥರ ಮಾಡಿಕ್ಬಿಟ್ಟಿದ್ದಾರೆ. ಈ ಕಡೆ ನಗುನೂ ಬರುತ್ತೆ. ಟಾಸ್ಕ್ ಅಯ್ಯೋ ಬಿಡಿ, ನಾರ್ಮಲ್ ಆಗಿದೆಲ್ಲ ಕಾಮನ್ ಅಂತಲೇ ಹೇಳ್ಬೋದು. ಬಟ್ ಆದರೆ ಇಷ್ಟು ತುಂಬ ಓವರಾಗಿ ಮಾಡಿಬಿಟ್ಟಿದ್ದಾರೆ. ಧನುಷ್ ಅವ್ರು ಹೇಳ್ತಿದ್ದಾರೆ, ಇದೆಲ್ಲ ಮಾಡಬೇಡಿ ಪಾಪ, ನೋಡಿ ಅವ್ನು ಸ್ನಾನ ಮಾಡಿದ್ರು ಇನ್ನೊಂದು ಸಲ ಸ್ನಾನ ಮಾಡೋ ಥರ ಮಾಡ್ತಿದ್ದೀರಾ ನೀವು ಇಲ್ಲ ಅಂತ ಹೇಳ್ತಿದ್ದಾರೆ. ಸೂರಜ್ ಅವ್ರು ಹೇಳ್ತಿದ್ದಾರೆ, ಈಗಾಗಲೇ ಆಗಿದೆ, ಈಗ ಬಂದು ಹೇಳಿದ್ರಿ ಇನ್ನೇನು ಅವನೆಲ್ಲರಿಗೂ ಮಾಡಿಲ್ವಾ ಅಂತ ಹೇಳ್ತಿದ್ದಾರೆ. ಧನುಷ್ ಅವ್ರು ಹೇಳ್ತಿದ್ದಾರೆ, ಅವ್ನು ಅಷ್ಟೊಂದೆಲ್ಲ ಮಾಡಿಲ್ಲ, ನೀವು ನೋಡಿ ಹೆಂಗೆ ಮಾಡಿದ್ದೀರಾ ಪಾಪ, ಅದಕ್ಕೊಂದು ಲಿಮಿಟ್ ಅಂತ ಇರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಸೂರಜ್ ಅವರೆಲ್ಲ ಕೇಳಲ್ಲ, ಅಲ್ಲೇ ಹೆಂಗಿದ್ರು ಆಗಿದೆ ಹಚ್ಚಿ ಮಾಡಿ ಅಂತ ಹಿಂಗೆ ಜುಟ್ಟು ಕಟ್ಟಿ ಇಲ್ಲಿ ಜುಟ್ಟು ಕಟ್ಟಿ ಬೇಕಾಗ್ಬಿಟ್ಟು ಕಿವಿಗೆಲ್ಲ ಹೂವು ಮುಡ್ಸಿಸ್ಲಿಕ್ಕೂ ಇದೆಲ್ಲ ಸಿಕ್ಸಿ ಹಾಳು ಮಾಡಾಕ್ಬಿಟ್ಟಿದ್ದಾರೆ ಗಿಲ್ಲಿನ. ಪಾಪ ನೋಡ್ಬೇಕು ಅವನು, ಈಗ ಅವನು ಸ್ವಲ್ಪ ಮಾಡೋದಕ್ಕೆ ಇವ್ರು ಇಷ್ಟು ಮಾಡಿದ್ದಾರೆ ಅಂದಾಗ, ಅವ್ನು ರಿಲೀಸ್ ಆದಾಗ ಬೇರೆಯವ್ರ ಕತ್ತಿ ಎಲ್ಲ ಯಾವ ರೇಂಜಿಗೆ ಇರುತ್ತೆ ಅಂತ ಯೋಚನೆ ಮಾಡ್ಕೊಳಕ್ಕಾಗಲ್ಲ. ಆ ರೇಂಜಿಗಂತೂ ಮಾಡಿಕ್ತಾನೆ. ಆಮೇಲೆ ಹೇಳೋಕ್ಕೂ ಆಗಲ್ಲ. ಆಮೇಲೆ ನನಗೂ ಮತ್ತೆ ಮಾಡ್ಬೋದು ಅನ್ನೋ ಕಾರಣಕ್ಕೆ ಮಾಡ್ದೇ ಇರ್ಬೋದು. ಒಟ್ಟಿನಲ್ಲಿ ನೋಡೋಕ್ಕಾಗಲ್ಲ ಪಾಪ ಗಿಲ್ಲಿನ. ಒಂದು ರೀತಿ ಜೋಕ್ ಅಂದರೆ ನಗು ಬರ್ತಿದೆ, ಇನ್ನೊಂದು ಕಡೆ ಆದರೆ ಪಾಪ ಅನ್ನಿಸ್ತಿದೆ ಗಿಲ್ಲಿ ನೋಡಿದ್ರೆ. ಅವನೇನು ಹೇಳಲ್ಲ ಅನ್ನೋ ಕಾರಣಕ್ಕೆ ಈ ರೇಂಜಿಗೆ ಮಾಡಿಕ್ಕಿದ್ದಾರೆ. ಎಲ್ಲನೂ ತಮಾಷೆಗೆ ತಗೊಳ್ತಾನೆ ಅನ್ನೋ ಕಾರಣಕ್ಕೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ರೇಂಜಿಗೆ ಮಾಡಿಕ್ಕಿದ್ದಾರೆ ಗಿಲ್ಲಿಗೆ. ನಂಗೆ ನಿಜವಾಗ್ಲೂ ಮನ್ಸಿಗೆ ಸ್ವಲ್ಪ ಬೇಜಾರಾಯಿತು. ಹೆಂಗಂದರೆ ಫುಲ್ಲು ಹಸಿಟ್ಟು ತಲೆ ಒಳಗಡೆ ಹಾಕ್ಬಿಟ್ಟಿದ್ದಾರೆ ಅಶ್ವಿನಿ ಅವರು. ತುರುಕ್ತಿದ್ದಾರೆ ಹಸಿಟ್ಟುಗಳೆಲ್ಲ, ಅಕ್ಕಿ ಹಸಿಟ್ಟೆಲ್ಲ ತಲೆ ಒಳಗಡೆ. ಆರೆಂಜ್ಗೆಲ್ಲ ಬೇಡ, ತಲೆಗೆಲ್ಲ ಹಾಕೋ ಅವಶ್ಯಕತೆ ಇರಲಿಲ್ಲ. ಓಕೆ, ಮುಖಕ್ಕೆ ಅವ್ನು ಬಳ್ದಿದ ಓಕೆ, ಬಟ್ ನೀವು ತಲೆಗೆಲ್ಲ ತುಂಬಿ ಅದು ಜುಟ್ಟು ಕಟ್ಟಿ ಎಷ್ಟು ಅಸಹ್ಯ ಮಾಡೋದಿಲ್ಲ. ತಿನ್ನೋ ಪದಾರ್ಥನ ಒಳ್ಳೇದಲ್ಲ ಅಂತ ನನಗನ್ನಿಸ್ತು. ಇದನ್ನು ನೋಡ್ತೀರಿ, ನಿಮ್ಗೇನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.